बड़े चूल्हे में चिकन रिया कुकी माता अनरेद मुख्य सीता बटूटा शिरसु नमामि. ನಮಸ್ತೆ, ನನ್ನ ಹೆಸರು ಶ್ರುತಿ ಅಂದ್ಬಿಟ್ಟು. ನಾನು ಕೆಂಗೇರಿ ಬೆಂಗಳೂರಿಂದ ಬಂದಿರೋದು. ನಾವು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ. ಈ ದೇವಸ್ಥಾನ ಹೇಗೆ ಗೊತ್ತಾಯಿತು ಅಂದರೆ ನಮ್ಮ ಚಿಕ್ಕಮ್ಮ ನನ್ನ ತಮ್ಮ ಬರ್ತಾಯಿದ್ರು. ಅವ್ರು ಏನೋ ಒಂದು ನಂಬಿಕೆ, ಏನೋ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ದೀಪ ಹಚ್ತಾ ಇದ್ದಾರೆ. ಸೊ 3 ವಾರದಿಂದ ಬರ್ತಾಯಿದ್ರು. ನಾವು ಬರಬೇಕು ನೋಡೋಣ ಹೇಗಿರುತ್ತೋ ಅಂತ ಅಂದ್ಕೊಂಡು ಬಂದಿದ್ದು. ಬಟ್ ಫಸ್ಟ್ ಟೈಮ್ ಬಂದ ತಕ್ಷಣ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸ್ತಾ ಇದೆ. ಈ ದೇವಸ್ಥಾನದಲ್ಲಿ ಹೇಳಬೇಕು ಅಂತಂದರೆ 3 ದೇವರುಗಳಿದ್ದಾವೆ. ಹೊರಗಡೆ ಗಣೇಶ ಇದೆಲ್ಲ ಇದ್ದಾವೆ. ಬಟ್ ಈ ಥರ ಎಲ್ಲ ದೇವರುಗಳು ಒಂದೇ ಜಾಗದಲ್ಲಿ ಇರೋದ್ರಿಂದ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ಅಲ್ಲಿ ಒಳಗಡೆ ಇವತ್ತು ವಿಶೇಷವಾಗಿರೋದ್ರಿಂದ ಅವ್ರೆಲ್ಲ ಕುಂಕುಮಾರ್ಚನೆ, ಅರ್ಚನಾರ್ಚನೆ ಎಲ್ಲ ಮಾಡಿಸಿದ್ರು. ಸೊ ಏನು ಕೋರ್ಕೋತೀವೋ ಅದು ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು. ಬಟ್ ಒಂಥರ ಪಾಸಿಟಿವ್ ವೈಬ್ಸ್ ಇದೆ, ಚೆನ್ನಾಗಿ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಇನ್ನೊಬ್ರಿಗೆ ಹೇಳ್ಬೋದು ನಾವು ಬನ್ನಿ, ಒಂದು ಪವಾಡ ಆಗಬಹುದು ಅನ್ನೋ ಥರ. ಸೊ ನನ್ನ ನಂಬಿಕೆ ಬಂದಿದೆ, ನೋಡೋಣ ಹೇಗಾಗತ್ತೆ ಏನು ಅಂತ. ಲಕ್ಷ್ಮೀ ನರಸಿಂಹಸ್ವಾಮಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಉಗ್ರರೂಪಿ ಅದು ಇದು ಹೇಳ್ತಾರಲ್ಲ. ಲಕ್ಷ್ಮೀ ನರಸಿಂಹಸ್ವಾಮಿ ಉಗ್ರರೂಪಿ. ನೀವು ಏನು ಮನಸ್ಫೂರ್ತಿಯಾಗಿ ಅನ್ಕೋತಿರೋ ಅಲ್ಲಿ 2 ಇರೋದ್ರಿಂದ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಮನಸ್ಫೂರ್ತಿಯಾಗಿ ಕೇಳ್ಕೊಂಡ್ರೆ ನಿಜವಾಗ್ಲೂ ಆಗುತ್ತೆ. ಅಲ್ಲಿ ಉಗ್ರ ರೂಪ ತಾಳಿರೋದ್ರಿಂದ ಯಾವುದೇ ಹೇಳ್ತಾರಲ್ಲ ಸಾಮಾನ್ಯವಾಗಿ ಉಗ್ರ ರೂಪ ಇದ್ದಷ್ಟು ನಿಮಗೆ ಭಕ್ತಿ ಇದ್ದಷ್ಟು ಅದು ನೆರವೇರುತ್ತೆ. ದುರ್ಗಾ ಪರಮೇಶ್ವರಿ ಅದೇ ಥರ ಅಲ್ವಾ. ಸೊ ಹಾಗಾಗಿ ಒಂದು ನಂಬಿಕೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ ಅಂತ ನನ್ನ ನಂಬಿಕೆ. ಹೇಳ್ದಂಗೆ ಅವ್ರು 2 ವೀಕ್ಸ್ ಹಿಂದೆ ಬಂದಿದ್ದು. ಬರಬೇಕು ಅಂತ ಅನ್ಕೊಂಡ್ವಿ, ಅದು ಆಗ್ತಿರ್ಲಿಲ್ಲ. ಇವತ್ತೇನೋ ಗೊತ್ತಿಲ್ಲ, ನೀವು ದೇವರೇ ಕರ್ಕೊಂಡಿರ್ಬೋದೋ ಏನೋ, ಅಥವಾ ನಂಗೆ ಇವತ್ತು ಬರೋಕ್ಕಾಯ್ತೋ ಏನೋ. ಬಟ್ ಖಂಡಿತವಾಗ್ಲೂ ಯಾರೇ ಬರಬೇಕು ಅನ್ಕೊಂಡಿದ್ರೆ ಒಂದು ಪಾಸಿಟಿವ್ ವೈಬ್ಸ್, ನಾನು ಹೇಳ್ದಂಗೆ ಏನೋ ಒಂದು ಶಕ್ತಿ ಇದೆ. ಸೊ ಬಂದ ಕೂಡಲೇ ನಮಗೇನು ಅನಿಸ್ತಿಲ್ಲ. ಕುಂಕುಮಾರ್ಚನೆ ಮಾಡ್ತಾ ಇದ್ದಂಗೆ ಏನೋ ಒಂಥರ ಫೀಲ್ ಶುರು ಆಗಿತ್ತು. ಸೊ ಹಾಗಾಗಿ ಭಾಳ ಚೆನ್ನಾಗಿದೆ, ಬರ್ಬೋದು.